My friends, I want to talk to you about how to receive mercy in your life. ನನ್ನ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ಕರುಣೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದರ ಕುರಿತಾಗಿ ಮಾತನಾಡಲು ಬಯಸುತ್ತೇನೆ. God wants you to have mercy. ನೀವು ಕರುಣೆ ಹೊಂದಬೇಕೆಂದು ದೇವರು ಬಯಸುತ್ತಾನೆ. Many times we think, I have everything, I have all the power, I have all the wisdom. ನನಗೆ ಎಲ್ಲ ಶಕ್ತಿ, ಎಲ್ಲ ಜ್ಞಾನ ಇದೆ ಎಂದು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅಂದುಕೊಳ್ಳುತ್ತೇವೆ. But there will be a time ಆದ್ರೆ ಅಲ್ಲಿ ಒಂದು ಸಮಯ ಇದೆ when you will need mercy. ನಿಮಗೆ ಕರುಣೆ ಬೇಕು. For that the Lord says ಅದಕ್ಕಾಗಿ ಕರ್ತನು ಹೇಳುತ್ತಾನೆ in Matthew 5:7, ಮತ್ತಾಯ 5:7 Blessed are the merciful, for they will be shown mercy. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. If you are merciful, you'll be shown mercy. ನೀವು ಕರುಣೆ ನಿಮ್ಮಲ್ಲಿರುವುದಾದರೆ ನಿಮಗೆ ಕರುಣೆ ತೋರಿಸಲ್ಪಡುವುದು. God will show you mercy. ಕರ್ತನು ನಿಮಗೆ ಕರುಣೆ ತೋರಿಸುವನು. Your family will show you mercy. ನಿಮ್ಮ ಕುಟುಂಬ ನಿಮಗೆ ಕರುಣೆ ತೋರಿಸುವುದು. Your working place and society will show you mercy. ನಿಮ್ಮ ಕೆಲಸದ ಸ್ಥಳ, ಸಮಾಜದಲ್ಲಿ ನಿಮಗೆ ಕರುಣೆ ದೊರೆಯುವುದು. And you'll be full of mercy. ಮತ್ತು ನೀವು ಪೂರ್ಣ ಕರುಣೆಯಿಂದ ಇರುವಿರಿ. Mercy is a gift from God. ಕರುಣೆ ದೇವರಿಂದ ಬರುವಂತಹ ವರವಾಗಿದೆ. We are not consumed because of the mercy of God. ದೇವರ ಕರುಣೆಯಿಂದ ನಾವು ನಾಶವಾಗಲಿಲ್ಲ. Lamentation 3:22-23. ನೀವು ಪ್ರಲಾಪಗಳು 3:22-23 ಓದುವುದಾದರೆ, The mercy of God protects us. ಕರ್ತನ ಕರುಣೆ ನಮ್ಮನ್ನು ಕಾಯುತ್ತದೆ. Yes, He's watching over us night and day. ಮತ್ತು ರಾತ್ರಿ ಹಗಲು ಆತ ನಮ್ಮ ನೋಡುತ್ತಿದ್ದಾನೆ. When the people gather around and the demons gather around to destroy us. ನಮಗೆ ನಾಶ ಮಾಡುವುದಕ್ಕಾಗಿ ದುರಾತ್ಮಗಳು, ಜನರು ನಮ್ಮ ವಿರುದ್ಧವಾಗಿ ಬರುವಾಗ, When sin rises up within us to destroy us, ನಮ್ಮನ್ನು ನಾಶ ಮಾಡಲು ಪಾಪವು ನಮ್ಮ ಒಳಗಡೆ ಎದ್ದೇಳುವಾಗ, God's mercy is sent. ಮತ್ತು ಕರ್ತನ ಕರುಣೆಯು, It's also called grace. ಮತ್ತು ದೇವರ ಕೃಪೆಯು. Yes, Jonah was thrown into the sea ಹೌದು, ಯೋನನು ಸಮುದ್ರಕ್ಕೆ ತಳ್ಳಲ್ಪಟ್ಟನು because he had disobeyed God. ಯಾಕೆಂದ್ರೆ ದೇವರಿಗೆ ಅವಿಧೇಯನಾಗಿದ್ದನು. But then a fish was sent by God. ಆದ್ರೆ ದೇವರಿಂದ ಒಂದು ಮೀನು ಕಳುಹಿಸಲ್ಪಟ್ಟಿತು. It swallowed Jonah totally, ಪೂರ್ಣವಾಗಿ ಯೋನನನ್ನು ಅದು ನುಂಗಿ ಬಿಟ್ಟಿತು. never bit him to pieces. ತುಂಡುಗಳಾಗುವುದಕ್ಕಾಗಿ ಅವನನ್ನು ಕಚ್ಚಲಿಲ್ಲ. That's the mercy of God. ಅದು ದೇವರ ಕರುಣೆ. And then in the belly of the fish, ಮತ್ತು ಆ ಮೀನಿನ ಹೊಟ್ಟೆಯಲ್ಲಿ, Jonah 2:2 says, ಯೋನ 2:2 ಹೇಳಲ್ಪಟ್ಟಿದೆ, Jonah cried out to God ಯೋನನು ದೇವರಿಗೆ ಕೂಗಿದನು. because the digestive acids would have come to digest him, and so he would have been burning. ಜೀರ್ಣ ಮಾಡುವಂತಹ ಆ ಒಂದು ಆಸಿಡ್ ಬಂದು ಅವನಿಗೆ ಅಲ್ಲಿ ಸುಡುವಂತಹ ಒಂದು ಅನುಭವವಾಗುತ್ತಿರಬಹುದು. When he cried out, ಅವನು ಕೂಗಿಕೊಂಡಾಗ the mercy of God came, ದೇವರ ಕರುಣೆ ಇಳಿದು ಬಂತು, surrounded him, ಅವನನ್ನು ಸುತ್ತುಕೊಂಡಿತು protected him, ಮತ್ತು ಅವನನ್ನು ಕಾಯಿತು. and the fish was made by God to vomit him in the very place where God had a ministry for him. ಮತ್ತು ದೇವರಿಂದ ಬಂದಂತ ಆ ಮೀನು ದೇವರು ಅವನಿಗೋಸ್ಕರ ಇಟ್ಟಂತ ಸೇವೆಯ ಸ್ಥಳದಲ್ಲಿ ಅವನನ್ನು ಕಾರಿ ಬಿಟ್ಟಿತು. The rest was history. ಮುಂದೆ ಅದು ಚರಿತ್ರೆ ಆಯಿತು. Because he was shown mercy, he was not consumed. ಆತನ ಕರುಣೆಯಿಂದ ಅವನು ನಾಶವಾಗಲಿಲ್ಲ. And through him a nation came to God. ಅವನ ಮೂಲಕ ಒಂದು ರಾಷ್ಟ್ರ ಕರ್ತನ ಕಡೆಗೆ ಬಂತು. The same grace comes upon you. ನಿಮ್ಮ ಮೇಲೆ ಅದೇ ಕೃಪೆ ಇಳಿದು ಬರುವುದು. The mercy of God, ದೇವರ ಕರುಣೆ, the forgiveness of God, ದೇವರ ಕ್ಷಮಾಪಣೆ, and yet making us to be a blessing to a nation, to a city. ಮತ್ತು ಒಂದು ನಗರಕ್ಕೆ, ಒಂದು ದೇಶಕ್ಕೆ ಆಶೀರ್ವಾದವಾಗಿ ಆತನು ಮಾಡುತ್ತಾನೆ. Today God wants to show mercy to you. ಮತ್ತು ಇಂದು ದೇವರು ನಿಮಗೆ ಕರುಣೆ ತೋರಲು ಬಯಸುತ್ತಾನೆ. And so according to 1 John 1:9, ಮೊದಲನೇ ಯೋಹಾನ 1:9 ಪ್ರಕಾರ, let us confess our sins. ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. Confess your sin. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ. Then God will be faithful and just to forgive you ಆತನು ನಂಬಿಗಸ್ತನು ಮತ್ತು ನೀತಿವಂತನಾಗಿದ್ದಾನೆ ನಿಮ್ಮ ಪಾಪಗಳನ್ನು ಕ್ಷಮಿಸಲು, and purify you from all unrighteousness. ಮತ್ತು ಎಲ್ಲ ಅನೀತಿಯಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. May God give you this grace. ಈ ಕೃಪೆ ಕರ್ತನು ನಿಮಗೆ ಕೊಡಲಿ. According to Ephesians 4:32, ಎಫೆಸ 4:32 ಪ್ರಕಾರ, the Bible says, ಸತ್ಯವೇದವು ಹೇಳುತ್ತದೆ, be kind and compassionate to one another. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಇರಿ. Forgive each other, ಒಬ್ಬರಿಗೊಬ್ಬರು ಕ್ಷಮಿಸಿರಿ, just as Christ forgave you.
ಮತ್ತು ಕ್ರಿಸ್ತನು ನಿಮಗೆ ಕ್ಷಮಿಸಿದ ಹಾಗೆಯೇ ಮಾಡಿರಿ. And Matthew 6:14 and 15 says, ಮತ್ತಾಯ 6:14-15 ನೋಡುತ್ತೇವೆ, if you forgive other people, ಬೇರೆ ಜನರಿಗೆ ನೀವು ಕ್ಷಮಿಸುವುದಾದರೆ the heavenly Father will forgive you. ಪರಲೋಕದ ತಂದೆ ನಿಮ್ಮನ್ನು ಕ್ಷಮಿಸುವರು. Yes, the heavenly Father will forgive you. ಪರಲೋಕದ ತಂದೆ ನಿಮಗೆ ಕ್ಷಮೆ ಕೊಡುವರು. Luke 6:37, ಲೂಕ 6:37 do not judge and you will not be judged. ತೀರ್ಪು ಕೊಡಬೇಡಿರಿ, ನಿಮಗೂ ತೀರ್ಪಾಗುವುದಿಲ್ಲ. Forgive and you will be forgiven. ಕ್ಷಮಿಸಿರಿ, ನಿಮಗೆ ಕ್ಷಮೆ ದೊರೆಯುವುದು. Yes, let us forgive for us to be forgiven. ನಾವು ಕ್ಷಮೆ ಹೊಂದುವುದಕ್ಕಾಗಿ ನಾವು ಕ್ಷಮಿಸೋಣ. And secondly, ಎರಡನೇದಾಗಿ let us show mercy by giving. ಕೊಡುವುದರ ಮೂಲಕ ನಾವು ಕರುಣೆ ತೋರಿಸೋಣ. Matthew 7:7-11. ಮತ್ತಾಯ 7:11 If a son asks the father for bread, ಒಬ್ಬ ಮಗನು ತಂದೆಗೆ ರೊಟ್ಟಿ ಕೇಳುವುದಾದರೆ will he give him a stone? ಆತನು ಅವನಿಗೆ ಕಲ್ಲನ್ನು ಕೊಡುವನೇ? If he asks for a fish, will he give him a snake? ಮೀನು ಕೇಳಿದರೆ ಅವನಿಗೆ ಹಾವನ್ನು ಕೊಡುವನೇ? No. ಇಲ್ಲ. In the same way, ಅದೇ ರೀತಿಯಾಗಿ when somebody asks for something, ಯಾರಾದರೂ ಏನನ್ನು ಕೇಳುವಾಗ let us give with mercy, showing mercy. ಕರುಣೆ ತೋರುವುದರ ಮೂಲಕವಾಗಿ ಅವರಿಗೆ ಕೊಡೋಣ. And then God will reward us. ಮತ್ತು ಆಗ ದೇವರು ನಮಗೆ ಪ್ರತಿಫಲ ಕೊಡುವನು. Whatever we ask, God will give. ನಾವು ಏನೇ ಕೇಳಿದರೂ ಕರ್ತನು ಕೊಡುವನು. Matthew 7:12. ಮತ್ತೆ 7:12 ಪ್ರಕಾರ In everything do to others what you would have others do to you. ನಿಮಗೆ ಬೇರೆಯವರು ಏನನ್ನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ಬೇರೆಯವರಿಗೆ ಮಾಡಿರಿ. Matthew 5:40 says, ಮತ್ತಾಯ 5:40 ಹೇಳಲ್ಪಟ್ಟಿದೆ, if anyone wants your shirt, ಯಾರಾದರೂ ನಿಮ್ಮ ಒಳಂಗಿಯನ್ನು ಕೇಳಿದರೆ the Lord says, hand over your coat also to him. ನಿಮ್ಮ ಮೇಲಂಗಿಯನ್ನು ಕೂಡ ಅವನಿಗೆ ಕೊಡಿರಿ ಎಂದು ಕರ್ತನು ಹೇಳುತ್ತಾನೆ. And in Hebrews 13 and verse 16, ಇಬ್ರಿಯ 13:16 ವಾಕ್ಯದಲ್ಲಿ the Lord says, do not forget to do good. ಒಳ್ಳೆಯದನ್ನು ಮಾಡುವುದಕ್ಕಾಗಿ ಮರೆತು ಹೋಗಬೇಡಿರಿ ಎಂದು ಕರ್ತನು ಹೇಳುತ್ತಾನೆ. Do not forget to share with others. ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಕ್ಕೆ ಮರೆತು ಹೋಗಬೇಡಿರಿ. Because with such sacrifices God is pleased with ಅಂತ you. ತ್ಯಾಗ ಮಾಡಿದರಿಂದ ಕರ್ತನು ನಿಮ್ಮನ್ನು ಮೆಚ್ಚಿದ್ದಾನೆ. So today let us give ಇಂದು ಅದಕ್ಕಾಗಿ ನಾವು ಕೊಡೋಣ. according to Luke 6:38. ಲೂಕ 6:38 ಪ್ರಕಾರ And we will have mercy coming to us. ಮತ್ತು ಕರುಣೆ ನಮ್ಮ ಬಳಿಗೆ ಬರುವುದನ್ನು ನೋಡುತ್ತೇವೆ. Let us pray to God for this grace. ಈ ಕೃಪೆಗಾಗಿ ಕರ್ತನಿಗೆ ಪ್ರಾರ್ಥಿಸೋಣ. Father, ತಂದೆಯೇ, I pray for every partner of Jesus Calls and Sisha who are giving every month to care for the broken-hearted as well as the poor people. ಬಡ ಜನರಿಗೆ ಮತ್ತು ಮುರಿದ ಹೃದಯರಿಗೆ ನೋಡಿಕೊಳ್ಳುವಂಥ ಸೇವೆಗೆ ಯೇಸು ಕರೆಯುತ್ತಾನೆ ಶಿಷ್ಯಗೆ ಕೊಡುವಂಥ ಎಲ್ಲ ಪಾಲುದಾರರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. Lord, they are merciful. ಕರ್ತನೇ, ಅವರು ಕರುಣೆ ಉಳ್ಳವರಾಗಿದ್ದಾರೆ. Lord, remember them and show mercy to your children. ಕರ್ತನೇ, ಅವರನ್ನು ನೆನಪು ಮಾಡಿಕೊಂಡು ನಿನ್ನ ಮಕ್ಕಳಿಗೆ ಕರುಣೆಯನ್ನು ತೋರಿಸು. Please bless them in the name of Jesus, I pray. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವಾದ ಮಾಡು ಎಂದು ಪ್ರಾರ್ಥಿಸುತ್ತೇನೆ. Because they have given unto you. ಕರ್ತನೇ, ಅವರು ನಿನಗೆ ಕೊಟ್ಟಿದ್ದಾರೆ. They cared for the poor people through Sisha. ಶಿಷ್ಯ ಮೂಲಕ ಬಡ ಜನರಿಗೆ ಕಾಳಜಿ ವಹಿಸುವುದಕ್ಕಾಗಿ ಅವರು ಕೊಟ್ಟಿದ್ದಾರೆ. They cared for the sinners and the sick through Jesus Calls. ಯೇಸು ಕರೆಯುತ್ತಾನೆ ಸೇವೆ ಮೂಲಕ ಪಾಪಿಗಳನ್ನು ಮತ್ತು ರೋಗಿಗಳನ್ನು ನೋಡಿಕೊಳ್ಳುವುದಕ್ಕಾಗಿ. Now reward them with mercy, Lord. ಕರ್ತನೇ, ಕರುಣೆಯಿಂದ ಈಗ ಅವರಿಗೆ ಪ್ರತಿಫಲ ಕೊಡು. Lift them up in their personal lives. ಅವರ ವೈಯಕ್ತಿಕ ಜೀವಿತದಲ್ಲಿ ಅವರನ್ನ ಮೇಲೆತ್ತು. Provide joy in their family. ಅವರ ಕುಟುಂಬದಲ್ಲಿ ಆನಂದ ದಯಪಾಲಿಸು. Release them from all the court cases, Lord. ಎಲ್ಲ ನ್ಯಾಯಾಲಯದ ಪ್ರಕರಣಗಳಿಂದ ಅವರನ್ನ ಬಿಡಿಸು. Let everyone's court case end in their favor with justice in Jesus' ಪ್ರತಿಯೊಬ್ಬರ name. ನ್ಯಾಯಾಲಯದ ಪ್ರಕರಣ ಅವರ ಪರವಾಗಿ ಯೇಸುವಿನ ನಾಮದಲ್ಲಿ ನ್ಯಾಯ ತೀರಿಸಲ್ಪಡಲಿ. Let it happen quickly in Jesus' name. ಯೇಸುವಿನ ನಾಮದಲ್ಲಿ ಅದು ಬೇಗನೆ ಆಗಲಿ. Do it, Lord. ಕರ್ತನೇ, ಅದನ್ನು ಮಾಡು. Delayed justice is no justice at all. ತಡವಾದ ನ್ಯಾಯ ಅದು ನ್ಯಾಯವೇ ಅಲ್ಲ. Let them have justice quickly by your blessing. ನಿನ್ನ ಆಶೀರ್ವಾದದ ಮೂಲಕ ಅವರು ಬೇಗನೆ ನ್ಯಾಯ ಹೊಂದಲಿ. Honor them, Lord. ಅವರನ್ನು ಸನ್ಮಾನಿಸು. Whatever ancestral property and wealth has to come to them, let it come to them in Jesus' name. ಏನೆಲ್ಲ ಪೂರ್ವಿಕರ ಆಸ್ತಿ ಅಥವಾ ಐಶ್ವರ್ಯ ಅವರಿಗೆ ಬರಬೇಕು, ಯೇಸುವಿನ ನಾಮದಲ್ಲಿ ಅದು ಬರಲಿ. Lord, build their family life again. ಅವರ ಕುಟುಂಬ ಜೀವಿತ ಮತ್ತೆ ಕಟ್ಟು ಕರ್ತನೆ. Lord, destroy the works of the devil and set them free. ಕರ್ತನೆ, ಸೈತಾನನ ಕಾರ್ಯಗಳನ್ನು ನಾಶ ಮಾಡಿ ಅವರಿಗೆ ಬಿಡುಗಡೆ ಮಾಡು.
Bless them. ಅವರನ್ನು ಆಶೀರ್ವದಿಸು. Let them have mercy in Jesus' name. ಯೇಸುವಿನ ನಾಮದಲ್ಲಿ ಅವರು ಕರುಣೆ ಹೊಂದಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಯ್ ಅಮ್ಮ. ಹಲೋ ಅಪ್ಪ. ಹೇಗಿದ್ದೀರಾ ಇಬ್ರು? ಏನು ಮಾಡ್ತಿದ್ದೀರಾ? ನಿಮ್ಮ ಹೆಲ್ತ್ ಹೇಗಮ್ಮ ಇದೆ? ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೋತಾ ಇದ್ದೀರಾ? ಹಾಂ, ನೀನು ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಊಟ ಮಾಡ್ದಾ? ಸಂತೋಷವಾಗಿದೆಯಾ? ಅಮ್ಮ, ನೀವು ಮಾತಾಡ್ತಿರೋದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಒಂದು ನಿಮಿಷ ಇರಿ. ಏನಮ್ಮ, ಆ ಶಬ್ದ ಕೇಳಿದ ತಕ್ಷಣ ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ ಅಮ್ಮ. ನನ್ನ ಮಗಳಿಗೆ ಮಾತ್ರ ಯಾಕೆ ಈ ಥರ ಮದುವೆ ತಡ ಆಗ್ತಾನೆ ಇದೆ? ಇಂದು ಅನೇಕ ಹೆತ್ತವರ ತವಕ ಇದುವೆ. ಈ ತವಕಗಳಿಗೆಲ್ಲ ಒಂದು ದೈವಿಕ ಅಂತ್ಯ ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.